ಆರಾಮದಿರಲ್ರಿ? ಸೂಪರ್ ಸರ್, ಸೂಪರ್. ನೀವು ಮಸ್ತ್ ರೆಡಿ ಆಗಿ ಬಂದಿರಿ ಇಂಟರ್ವ್ಯೂ ತಗೊಳಕ್ಕೆ. ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂತ ವ್ಯಕ್ತಿ ಮೀಟ್ ಮಾಡಕ್ ಬಂದಾಗ ಬರ್ಬೇಕಲ್ಲ ಹೀಗೆ. ನಮಗೂ ಖುಷಿ ಆಕೇತಿರಿಪ್ಪ, ನೀವ್ ಹಿಂಗ ಇಂಟರ್ವ್ಯೂ ತಗೋತೀರಿ, ನಮ್ ಖುಷಿ ಆಕೇತಿ. ಜನಾನು ಇಷ್ಟ ಸಪೋರ್ಟ್ ಮಾಡ್ತಾರ. ಮಬ್ಬಡಿಸಿ ಮಗನ, ಹೊಟ್ಟಿಗೆ ಅನ್ನ ತಿಂತೀವಿ, ಎಗ್ರೇಸ್ ತಿಂತಿಲ್ಲ. ಬಾಡ್ಯಾನಿಕೆ 10 ಸಲ ಫೋನ್ ಹಚ್ಚಾಕತ್ತೇನಿ, ಯಾವಾಗ ಬರಾಕತ್ತಿಪ್ಪ, ಯಾವಾಗ ಬರಾಕತ್ತಿ ಅಂತೇಳಿ. ಇನ್ನೂ ಬರಾಕತ್ತೇನಂತಿ ಮನ್ಯಾಗ ಕುಂತಿ ಅಲ್ಲಿ ಯಾಡಕ್ ಮಾಡ್ಕೊಂತ ಬಾಡ್ಯಾನಿಕೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನಿಮ್ಗೆಲ್ರಿಗೂ ಕೂಡ ಒಂದು ಕುತೂಹಲ ಇದೆ, ಎಲ್ಲಿ ಹೋಗಿದ್ದೀವಿ ಅನ್ನೋ ಒಂದು ಕುತೂಹಲಕ್ಕೆ ಇವತ್ತು ನಾನು ಒಬ್ಬ ಕಾಮಿಡಿ ಕಲಾವಿದ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಸ್ಟಾರ್ ಅಂತಲೇ ಹೇಳ್ಬೋದು. ಹೆಸರು ಕೇಳಲಿಕ್ಕೂ ಕೂಡ ಸ್ವಲ್ಪ ವಿಚಿತ್ರವಾಗಿದ್ದರೂ ಕೂಡ ಬಹಳಷ್ಟು ಅಭಿಮಾನಿಗಳನ್ನು ಗಿಟ್ಟಿಸ್ಕೊಂಡಿರ್ತಕ್ಕಂಥ, ಜೊತೆಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಹೊಂದಿ ಹಾಸ್ಯದ ಮುಖಾಂತರ ತನ್ನದೇ ಆದಂಥ ಯೂನಿಕ್ ಸ್ಟೈಲ್ ಮುಖಾಂತರ ಈಗಾಗಲೇ ನಿಮ್ಮನ್ನೆಲ್ಲರೂ ಕೂಡ ಸೆಳೆದಿರ್ತಕ್ಕಂಥ ವ್ಯಕ್ತಿ ಮುಕ್ಕಳಪ್ಪ. ನಿಮಗೆಲ್ಲ ಗೊತ್ತಿರ್ಬೋದು, ಅವರ ಹೆಸರು ತುಂಬ ವಿಭಿನ್ನವಾಗಿದೆ. ಅವರ ಕಾಮಿಡಿಯು ಕೂಡ ಅಷ್ಟೇ ಯೂನಿಕ್ ಮತ್ತು ಡಿಫ್ರೆಂಟ್, ಜೊತೆಗೆ ಭಾಳಷ್ಟು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನಿವತ್ತು ಧಾರವಾಡದಿಂದ ಒಂದು ಆನಂದ ನಗರ ಅನ್ನೋ ಜಾಗ, ಇಲ್ಲೆಲ್ಲ ನೀವು ಇದೇ ಮುಕ್ಕಳಪ್ಪ ಕಾಮಿಡಿಯ ಒಂದಿಷ್ಟು ಆ್ಯಕ್ಟಿಂಗ್ ಸ್ಕಿಲ್ಗಳಾಗಿರ್ಬೋದು, ಜೊತೆಗೆ ಇಲ್ಲೇ ಒಂದಿಷ್ಟು ಕಾಮಿಡಿ ಸನ್ನಿವೇಶಗಳಾಗಿರ್ಬೋದು, ದೃಶ್ಯಗಳಾಗಿರ್ಬೋದು ನೋಡಿರ್ತೀರ. ಇವತ್ತು ಅವ್ರ ಮನೆಯ ಮುಂಭಾಗದಲ್ಲಿದ್ದೀನಿ. ಇದಕ್ಕಿಂತ ಮುಂಚೆ ತುಂಬ ಸಣ್ಣ ಮನೆಯಲ್ಲಿದ್ದಂಥ ಮುಕ್ಕಳಪ್ಪನವರು ಇವತ್ತು ಈ ಥರದ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿ ಒಂದು ದೊಡ್ಡ ಮನೆಯಲ್ಲಿ ವಾಸವಾಗಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ದು ಇದೇ ಹಾಸ್ಯ ತುಣುಕುಗಳ ಮುಖಾಂತರ ಯೂಟ್ಯೂಬ್ನಲ್ಲಿ ಆ ಥರದ ಒಂದು ಕಿಚ್ಚನ್ನು ಹಚ್ಚಿದ್ದು. ನೇರವಾಗಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ಹೋಗೋಣ. ಇವತ್ತು ಒಂದಿಷ್ಟು ವಿಶೇಷಗಳೊಂದಿಗೆ ಅವ್ರು ಬೆಳೆದು ಬಂದ ಬಗೆ, ಜೊತೆಗೆ ಆರಂಭದಲ್ಲಿ ಹೇಗಿತ್ತು ಅವ್ರ ಲೈಫ್ ಸ್ಟೈಲು, ಎಲ್ಲವನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸ್ನೇಹಿತರೆ, ನಾನು ನೇರವಾಗಿ ಇದೇ ಮುಕ್ಕಳಪ್ಪ ಅವರ ಒಂದು ಸ್ಟುಡಿಯೋದಲ್ಲಿ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ನೀವು ಇಷ್ಟಪಡ್ತಕ್ಕಂಥ ವ್ಯಕ್ತಿ, ನೀವು ಅಕ್ಕರೆಯಿಂದ ಇಲ್ಲಿಯವರೆಗೂ ಅವ್ರನ್ನ ಬೆಳೆಸಿರ್ತಕ್ಕಂಥ ರೀತಿ, ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮುಕ್ಕಳಪ್ಪನವರು. ಸರ್ ನಮಸ್ಕಾರ. ನಮಸ್ತೆ. ನನಗೆ ಭಾಳ ಖುಷಿ ಆಗುತ್ತೆ ನಿಮ್ ನೋಡಿ. ಇದು ಒಂದು ಕಾಲರ್ ಮೈಕ್ ಒಂದು ಹಾಕ್ಬಿಡ್ತೀನಿ, ಅದಾದ್ಮೇಲೆ ಮಾತಾಡೋಣ. ತುಂಬ ಮಾತಾಡೋದಿದೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ. ಎಲ್ಲ ಆನ್ ಸ್ಕ್ರೀನ್ ಮುಖಾಂತರ ಮಾತಾಡ್ತೀರಿ, ಎಲ್ಲ ಆನ್ ಸ್ಕ್ರೀನಲ್ಲೇ ನಿಮ್ದು ಹಾವಳಿ. ನೋಡಿ ಎಷ್ಟು ಕಮ್ಮಿ ಮಾತಾಡ್ತೀರಿ. ನನಗೆ ಅಲ್ಲಿ ಆನ್ ಸ್ಕ್ರೀನಲ್ಲಿ ಅಷ್ಟು ಮಾತಾಡ್ತೀರಿ, ಇಲ್ಲಿ ಎಷ್ಟು ಕಮ್ಮಿ ಮಾತಾಡ್ತೀರಾ. ಇಲ್ರಿ, ಅದು ಕ್ಯಾರೆಕ್ಟರ್ ಇರ್ತೈತಲ್ರಿ, ಅದ್ರೊಳಗೆ ಹಂಗ್ ಮಾಡಿದ್ರಿ. ಹೇಗಿದ್ದೀರಿ ಮೊದ್ಲು ಆರಂಭದಲ್ಲಿ? ಎಲ್ಲ ಆರಾಮದಿ ನೋಡ್ರಿ, ನೀವ್ ಆರಾಮದಿರಲ್ರಿ? ತುಂಬಾ ಚೆನ್ನಾಗಿದ್ದೀನಿ. ಲೈಫ್ ಹೇಗಿದೆ? ಎಲ್ಲಾ ಚಲೋ ಐತ್ರಿ. ಜನರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ. ಸೂಪರ್. ಇದೇ ನಿಮ್ದು ಸ್ಟುಡಿಯೋ ಸೆಟಪ್? ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿವ್ರಿ. ಎಲ್ಲ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡೋದು. ಎಲ್ಲ ವಿಡಿಯೋ ಎಡಿಟಿಂಗ್ ಎಲ್ಲ ಇಲ್ಲೇ? ಆರಂಭದಲ್ಲಿ ಇಲ್ಲೇ ಇದ್ರ ನೀವು? ಇದಕ್ಕಿಂತ ಮುಂಚೆ ಬೇರೆ ಕಡೆ ಇದ್ರ? ಇಲ್ಲ, ಬೇರೆ ಕಡೆ ಇದ್ದೀವ್ರಿ. ಈಗ 1 ವರ್ಷ ಆತ್ರಿ ಇಲ್ಲಿ ಹೊಸಾದ್ ಮಾಡ್ಕೊಂಡ್ ಇಲ್ಲೇ ಬಂದೇವ್ರಿ. ಈಗ ಹಳೇದಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಆಗತ್ರಿ. ಹೌದಾ? ಈಗೆಲ್ಲ ಪೂರ್ತಿ ಫ್ಯಾಮಿಲಿ ಇಲ್ಲಿಗೆ ಬಂದ? ಪೂರ್ತಿ ಫ್ಯಾಮಿಲಿ ಇಲ್ಲೇ ಶಿಫ್ಟ್ ಆಗ್ಯಾವ್ರಿ. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನನಗೆ ಅದೊಂದು ಕುತೂಹಲ ಇದೆ. ಫ್ಯಾಮಿಲಿ ಒಳಗಂದ್ರ ನಾವು 5 ಮಂದಿ ಬ್ರದರ್ಸ್ ಅದೇವ್ರಿ. ತಂದೆ ತಾಯಿ ಮತ್ತ 3 ಮಂದಿ ಬ್ರದರ್ಸ್ ಮದ್ವೆ ಆಗೇತ್ರಿ. ಅವ್ರಿಗೆ 3 ಮಂದಿಗೆ 5 ಮಕ್ಳ ಅದಾರ್ರಿ. ಒಬ್ರಿಗೆ 2, ಇನ್ನೊಬ್ರಿಗೆ 2 ಐತ್ರಿ. ಸಣ್ಣವ್ರಿಗೆ ಒಬ್ಬ. ಎಲ್ಲ ಒಟ್ಟಾಗೆ ಇದ್ದೀರಾ ಇಲ್ಲಿ? ಎಲ್ಲಾ ಫ್ಯಾಮಿಲಿ ಒಂದ ಮನ್ಯಾಗ. ಸೂಪರ್ ಸೂಪರ್. ನಿಮ್ಮ ವಿಡಿಯೋಸ್ ಗಳಲ್ಲೆಲ್ಲ ಬರ್ತಾ ಇರೋ ಮಕ್ಕಳೆಲ್ಲ ನಿಮ್ಮ ಫ್ಯಾಮಿಲೀಸ್ ಅವ್ರಲ್ಲ? ಅಕ್ಕಪಕ್ಕದವ್ರು ಯಾರು ಕಾಣಿಸಿಗಲ್ಲ ಅಲ್ಲಿ? ಎಲ್ಲ ನಿಮ್ ಫ್ಯಾಮಿಲಿ ಮಕ್ಕಳನ್ನ ನೀವು ಬಳಸ್ಕೊತೀರಾ ಆಕ್ಚುಲಿ ವಿಡಿಯೋಗೆ? ಹಂಗೇನಾರ ಐತಂದ್ರ ಮತ್ ಬ್ಯಾರೆದವ್ರು ಬೇಕಾದ್ರೂ ಕರ್ದಿರ್ತೇವ್ರಿ. ವಿಡಿಯೋ ಹೆಂಗ್ ಪ್ಲಾನ್ ಮಾಡ್ತೀರಿ ನೀವು? ಇವತ್ತು ಆಕ್ಚುಯಲ್ ಫ್ರೀ ಇದೀರಿ ನೀವು? ನಿಮ್ ಶೆಡ್ಯೂಲ್ ಕೇಳೇ ನನಗೆ ಭಯ ಆಗುತ್ತೆ. ಯಾಕಂದ್ರೆ ಯಾರಿಗೂ ಸಾಮಾನ್ಯವಾಗಿ ಸಿಗೋಲ್ಲ ನಿಮ್ ಶೆಡ್ಯೂಲ್ಸ್. ಆಕ್ಚುಲಿ ನೀವು ಅವತ್ತು ನೈಟ್ ಫೋನ್ ಮಾಡ್ಬೇಕು. ನಿಮ್ ಬ್ರದರ್ಗೆ ನಾನು ಫೋನ್ ಮಾಡಿದಾಗ ಅದೇ ಹೇಳಿದ್ರು, ಸರ್ ದಯವಿಟ್ಟು ನೀವು ನೈಟ್ ಫೋನ್ ಮಾಡಿ, ನಾವು ಅವೈಲೇಬಲ್ ಇರಲ್ಲ, ನಮ್ ಶೂಟಿಂಗ್ ಪ್ಲಾನ್ ಎಲ್ಲ ಇರುತ್ತೆ ಅಂತ. ಹೆಂಗ್ ಮಾಡ್ಕೊಳ್ತೀವಿ ಸರ್ ಶೂಟಿಂಗ್ ಪ್ಲಾನ್? ಅಂದ್ರೆ ಫ್ರೀ ಇದ್ದಿದ್ ದಿನ ಇದ ಸ್ಟೋರಿ ಮಾಡ್ಕೋತೇವ್ರಿ. ಇವತ್ ಫ್ರೀ ಅದೇವ್ ಅಂದ್ರೆ ಇವತ್ತ ಸ್ಟೋರಿ ಮಾಡ್ಕೊಂಡ್ ಎಲ್ಲಾ ಸೆಟ್ ಮಾಡ್ಕೋತೇವ್ರಿ. ನಾಳೆ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬರ್ತೇವ್ರಿ ಒಂದಿನದಾಗ. ಮತ್ ಮರನೇ ದಿನ ಅದನ್ನ ಎಡಿಟ್ ಮಾಡ್ಕೊಳ್ಳೋದ್ರಿ. ಈಗ ನಾವ್ 3 ಮಂದಿ ಬ್ರದರ್ಸ್ ಅದೇವ್ರಿ, ಕುಂತ್ ಮಾತಾಡ್ಕೋತೇವ್ರಿ ಸ್ಕ್ರಿಪ್ಟ್ ಮಾಡೋದ್ ಹಿಂಗಂತ ಹೇಳಿ. ವೀಕ್ಲಿ 2 ಟೈಮ್ ಇಲ್ಲ 3 ಟೈಮ್ ಎಷ್ಟ ಗ್ಯಾಪ್ ಸಿಗ್ತೈತ್ರಿ. ಅದು ವಿಡಿಯೋ ಮಾಡ್ಕೊಳಕ ಇಲ್ಲ ಸ್ಕ್ರಿಪ್ಟ್ ಮಾಡಾಕ್ ಹಿಂಗ್ರಿ. ವಿಡಿಯೋ ಮಾಡುದ 4 ದಿನ ಶೂಟಿಂಗ್ ಮಾಡ್ತೇವ್ರಿ ವಾರದಾಗ. 3 ದಿನ ಸ್ಕ್ರಿಪ್ಟ್ ಪ್ಲಾನ್ ಮಾಡ್ಕೊಳ್ತೀರಾ, ಅದಾದ್ಮೇಲೆ 4 ದಿನ ಶೂಟಿಂಗ್ ಮಾಡ್ತೀರಾ? ಓಕೆ ಓಕೆ ಓಕೆ. ಸ್ಕ್ರಿಪ್ಟ್ ಎಲ್ಲ ರೈಟ್ ಮಾಡೋದು ಯಾರು? ನಾವು ಮತ್ ನಮ್ ಬ್ರದರ್ಸ್ ಅದಾರಿ. 3 ಮಂದಿ ಕುಂತ ಡಿಸ್ಕಸ್ ಮಾಡ್ಕೊಂಡ್ ಇದ್ ಮಾಡ್ತೇವ್ರಿ. ಅದಾದ್ಮೇಲೆ ಆರ್ಟಿಸ್ಟ್ಗಳು ಬೇರೆ ಟೋಟಲ್ ಟೀಮ್ ಎಷ್ಟಿದೆ ಸರ್ ನಿಮ್ದು, ನಿಮ್ ಬ್ರದರ್ ಬಿಟ್ಟು? ಒಂದ್
10-15 ಜನ ಅದೇವ್ರಿ ಟೀಮ್ ಎಲ್ಲಾ ಕೂಡಿ ಅಂದ್ರೆ ಓಕೆ ಓಕೆ ಬ್ರದರ್ಸ್ 5 ಜನ ಅದೇವ್ರಿ ಉಳ್ಕಿದವ್ರ ಫ್ರೆಂಡ್ಸ್ ಮತ್ತ ಲೇಡೀಸ್ ಎಲ್ಲಾ ಕೂಡಿ ಒಂದ್ 15-20 ಜನ ಅದೇವ್ರಿ. ಅವರೆಲ್ಲ ಇದೆ ಊರ್ನವ್ರು? ಹಾ ಇಲ್ಲೇ ಲೋಕಲ್ ರೀ, ಹುಬ್ಳಿ ಧಾರವಾಡ. ಮತ್ ಹಂಗೇನಾರ ಬ್ಯಾರೆದವ್ರ ಬೇಕಾದ್ರ ಆರ್ಟಿಸ್ಟ್ ಬಿಜಾಪುರ ಬಾಗಲಕೋಟೆ ಹಿಂಗೆಲ್ಲಾ ಕರ್ದಿರ್ತೇವ್ರಿ. ಓಕೆ 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 ಅವ್ರು ಬರ್ತಾರೆ, ನೀವು ಹೇಳಿದ ಲೊಕೇಶನ್ಸ್ ಬರ್ತಾರೆ? ಹಾ ಬರ್ತಾರ್ರಿ. ಅವ್ರಿಗೆ ಮತ್ತೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಏನ ಕೊಡ್ತೀರಾ? ಹಾ ಅವ್ರ ಪೇಮೆಂಟ್ ಕೊಟ್ಟಿರ್ತೇವ್ರಿ. ಇಂಟ್ರೆಸ್ಟ್ ಐತಿ ನಮಗೂ ಕರ್ಕೋರಿ ಅಂದಿರ್ತಾರ್ರಿ, ಕರ್ಕೊಂಡ ಮಾಡಿರ್ತೇವ್ರಿ. ರೆಗ್ಯುಲರ್ ಹೇಗ್ ಪೇಮೆಂಟ್ ಅವ್ರದ್ದು ಆರ್ಟಿಸ್ಟ್ ಗಳದ್ದು ಎಲ್ಲ? ಅಂದ್ರೆ ರೆಗ್ಯುಲರ್ 1000 ರೂಪಾಯಿ ಹಿಂಗ್ ಕೊಡ್ತೇವ್ರಿ. ಓಕೆ ಓಕೆ, ಅಂದ್ರೆ ಅವತ್ತಿನ ದಿನನೇ ಸಂಜೆನೆ ಪೇಮೆಂಟ್? ಒಂದ್ ದಿನದಾಗ ಶೂಟಿಂಗ್ ಮುಗಿತೈತ್ರಿ. ಸೂಪರ್ ಸೂಪರ್. ನೋಡಿ ಯಾವ ಕಂಪ್ನಿ ಅವತ್ತಿನ ದಿನನೇ ಸಂಬಳ ಕೊಡುತ್ತೆ, ತಿಂಗಳ ಎಂಡಿಗೆ ಸಂಬಳ ಕೊಡುತ್ತೆ, ನೀವು ಅವತ್ತಿನ ದಿನನೇ ಪೇಮೆಂಟ್ ಮಾಡ್ತೀರಾ. ಅಂದ್ರೆ ತಿಂಗಳಲ್ಲಿ ಟೋಟಲ್ ಎಷ್ಟು ದಿನ ಇರುತ್ತೆ ಆತರ ನಿಮ್ದು ಶೂಟಿಂಗ್? ವಾರದಲ್ಲಿ 4 ದಿನ ಅಂದ್ರೆ ತಿಂಗಳಲ್ಲಿ ಅಲ್ಲೇ 4 16 ಆಯ್ತು. 16 ದಿನ ನೀವು ಪೂರ್ತಿ ಶೂಟಿಂಗ್ ಆಗ್ಬಿಡುತ್ತೆ. 16 ದಿನ ಶೂಟಿಂಗ್ ರೀ. ಔಟ್ ಆಫ್ ಸ್ಟೇಷನ್ ಹೋಗ್ತೀರಾ ಇಲ್ಲೇ ಸುತ್ತಮುತ್ತ? ಇಲ್ಲೇ ಹುಬ್ಳಿ ಧಾರವಾಡ ಲೋಕಲ್ ರೀ. ಲೋಕಲ್ ಮಾಡ್ತೇವ್ರಿ. ಓಕೆ ಓಕೆ. ಅಂದ್ರೆ ಟೈಮ್ ಸೆಟ್ ಆಗುದಿಲ್ಲ ಅಂತ ಇಲ್ಲೇ ಲೋಕಲ್ ಮಾಡ್ತೇವ್ರಿ. 3 ಡೇಸ್ಗೊಂದ್ ಬಿಡ್ತೀವ್ರಿ ನಾವು ವಿಡಿಯೋಸ್ ಯೂಟ್ಯೂಬ್ ಒಳಗ್. 3 ಡೇಸ್ಗೊಂದ್ 4 ಡೇಸ್ಗೊಂದ್ ವೀಕ್ಲಿ 2 ಟೈಮ್ ಅಪ್ಲೋಡ್ ಮಾಡ್ತೇವ್ರಿ. ಮಂಗಳವಾರ ಒಂದ ಶುಕ್ರವಾರ ಒಂದ್ ಮಾಡ್ತೇವ್ರಿ. ಫಿಕ್ಸ್ ಆತರ ಹಾಕ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ? ಫಿಕ್ಸ್ ಆಗ್ಬಿಟ್ಟೇವ್ರಿ. 6 ಗಂಟೆಗೆ ಹಾಕ್ತೇವ್ರಿ ಸಾಯಂಕಾಲ. ಅದ್ ತಪ್ಸುದಿಲ್ರಿ, ಅದ್ ಎಂತ ಕೆಲ್ಸ ಬಂದ್ರು ಒಟ್ಟ ಬಿಡುದ್ರಿ. ವಾರಕ್ಕೆ 2 ಬಿಡ್ತೇವ್ರಿ. ಸರಿ, ಹಾಗೆ ಮಾತಾಡ್ತಾ ನಾನು ಆಕ್ಚುಲಿ ನಿಮ್ಮ ಎಜುಕೇಶನ್ ಬಗ್ಗೆನೂ ಮಾತಾಡೋಣ. ಅದಾದ್ಮೇಲೆ ನಿಮ್ದು ಕಲೆಕ್ಷನ್ಸ್ ಗಳ ಬಗ್ಗೆ ಹೇಳ್ತಾ ಹೋಗೋಣ. ಎಜುಕೇಶನ್ ಬಗ್ಗೆ ನೀವು ಏನು ಓದಿರೋದು? ನಮ್ದ ಸೆಕೆಂಡ್ PUC ಆಗೈತ್ರಿ. ಸೆಕೆಂಡ್ PUC ಡ್ರಾಪ್ ಮಾಡೇವ್ರಿ ಕಾಲೇಜ್. ಹೌದಾ? ಅಂದ್ರ ಸ್ಟಡಿನೂ ಇದು ಆಗುದಿಲ್ಲ ಅಂತ ಹೇಳಿ ಇದ್ ಮಾಡಿವ್ರಿ. ಸೆಕೆಂಡ್ PUC ಗೆ ಡ್ರಾಪ್ ಮಾಡಿದ್ರಿ? ಸೆಕೆಂಡ್ PUC. ಅಂದ್ರೆ ಸ್ಟಡಿ ಅಂದ್ರೆ ಇದು ಯೂಟ್ಯೂಬ್ ವಿಡಿಯೋಸ್ ಮತ್ತೆ ಎಜುಕೇಶನ್ ಎರಡು ಒಂದೇ ಸರಿ ಆಗಲ್ಲ ಅಂತ ಅಲ್ಲಿಗೆ ಡ್ರಾಪ್ ಮಾಡಿದ್ರಿ? ಅಲ್ಲಿಗೆ ಡ್ರಾಪ್ ಮಾಡಿದ್ರಿ. ಅಂದ್ರೆ ಶೂಟಿಂಗ್ ಸ್ಕ್ರಿಪ್ಟ್ ಎಲ್ಲಾ ಮಾಡುದು, ಆಕ್ಟಿಂಗ್ ಮಾಡುದು, ಮತ್ತೆ ಸ್ಟಡಿ ಕಡೆ ಅಂದ್ರೆ ಫೋಕಸ್ ಆಗುದಿಲ್ಲ ಅಂತ ಹೇಳಿ ಇದ್ರ ಒಳಗ ಲೈಫ್ ಐತೆ ಅಂತ ಹೇಳಿ ಇದ ಮಾಡತ್ತೀವ್ರಿ. ಓಕೆ ಓಕೆ. ಫಸ್ಟ್ ಟೈಮ್ ಈ ತರ ಡಿಸೈಡ್ ಮಾಡಿದ್ ಯಾವಾಗ ನೀವು? ಓಕೆ, ನಾನು ಈ ತರ ಇದ್ರಲ್ಲೇ ನಾನು ಮಾಡ್ಕೊಳ್ತ ಹೋಗೋಣ, ಇನ್ಮೇಲೆ ನನಗೆ ಇದು ಬೇಡ, ಎಜುಕೇಶನ್ ಬೇಡ ಅಂತ ಯಾವಾಗ ಅನಿಸ್ತು ನಿಮ್ಗೆ? ಸೆಕೆಂಡ್ PUC ಬಂದಾಗ ಅನ್ಸಿದ್ರಿ. ಇದ್ರೊಳಗ ಚಲೋ ಐತಿ, ಇದ್ರೊಳಗ ಲೈಫ್ ಆಕೈತಿ, ಜನ ಎಲ್ಲಾ ಸಪೋರ್ಟ್ ಮಾಡತಾರ, ಇದ್ರೊಳಗ ಏನಾರ ಒಂದ್ ಹೆಸರು ಮಾಡೋಣ ಅಂತೇಳಿ ಸ್ಟಡಿ ಡ್ರಾಪ್ ಮಾಡಿ ಇದ ಕಂಟಿನ್ಯೂ ಮಾಡತ್ತೇವ್ರಿ ಈಗ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಪೇಮೆಂಟ್ ನೆನಪಿದ್ಯಾ? ಒಂದ್ ಪ್ರಮೋಷನ್ ಮಾಡಿದ್ದಿರಿ, ಅದ 10,000 ರೂಪಾಯಿ ಹಿಂಗ್ ಬಂದಿತ್ರಿ. ಓಕೆ ಓಕೆ ಓಕೆ. ಸ್ಟಾರ್ಟಿಂಗ್ ಪ್ರಮೋಷನ್ ಮಾಡಿದಾಗ? ಸ್ಟಾರ್ಟಿಂಗ್ ಪ್ರಮೋಷನ್ ಮಾಡಿದಾಗ್ರಿ. ಯೂಟ್ಯೂಬ್ ಇಂದ ತಗೊಂಡ್ರ ಅರ್ನಿಂಗ್ಸ್? ಯೂಟ್ಯೂಬ್ ಇಂದ ತಗೊಂಡಿದ್ದೀರಿ ಒಂದ್ 50K ಮಟ ಹೆಂಗ, ಬಾಳ್ ನೆನಪಿಲ್ರಿ. ನಮ್ ಬ್ರದರಿಗೆ ಎಲ್ಲ ಅವರೇ ನೋಡ್ಕೊ, ಎಲ್ಲ ಅವರ ಮ್ಯಾನೇಜ್ಮೆಂಟ್ ಎಲ್ಲ ಅವರ ಮಾಡಿದ್ರಿ. ಬಟ್ ಎಜುಕೇಶನ್ ಡ್ರಾಪ್ ಮಾಡಿದ್ಮೇಲೆ ಯಾರಾದ್ರೂ ಟೀಚರ್ಸ್ ಗಳು ಕನ್ಸರ್ನ್ ಮಾಡೋದು ಬರ್ರಿ ಮತ್ತೆ ಎಜುಕೇಶನ್ ಮಾಡಿ, ನೀವು ಆತರದ್ದು ಯಾರು ಫೋರ್ಸ್ ಮಾಡಿ? ವಾಲಂಟರಿ ಡಿಸಿಷನ್ ಅದು? ನಾವ ಇದ್ ಮಾಡಿದ್ರಿ. ನಮ್ ಸರ್ ಅದಾರಿ ಇನ್ನೊಬ್ರ ಆನಂದ್ ಸರ್ ಅಂತೇಳಿ, ನಮ್ದು ಯೂಟ್ಯೂಬ್ ಎಲ್ಲ ಅದ ಅವ್ರ ಇದ್ ಮಾಡ್ತಾರ್ರಿ. ಹಂಗೇನಾರ ಪ್ರಾಬ್ಲಮ್ಸ್ ಇತ್ತಂದ್ರ ಅವ್ರು ಮಾಡಿಕೊಟ್ಟಿರ್ತಾರ್ರಿ. ಅವ್ರು ಹೇಳಿದ್ರಿ ಸ್ಟಡಿ ಕಂಟಿನ್ಯೂ ಮಾಡ್ಕೊರಿ, ಮುಂದೆ ಅದಕ್ಕರ ಬೇಕಾಕೇತ ಅಂತ ಹೇಳಿ ಅದ ಮಾಡ್ಬೇಕ್ರಿ. ಈಗ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡ್ಬೇಕಂತ ಐತ್ರಿ. ಕರೋನಾ ತುಂಬಾ ಹೆಲ್ಪ್ ಆಯ್ತು ಅನ್ಕೊಳ್ತೀನಿ ನಾನು ನಿಮಗೆ. ಕರೋನಾ ಆ ಪೀರಿಯಡ್ ಅಲ್ಲಿ ನಿಮ್ಮ ವಿಡಿಯೋಸ್ ಗಳೆಲ್ಲ ತುಂಬಾ ವೈರಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು, ಜನ ಹೆಚ್ಚೆಚ್ಚು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಟೈಮ್ ನಾಗೆ ಅನ್ಕೊಳ್ತೀನಿ. ಫುಲ್ ಟೈಮ್ ನೀವು ಫ್ರೀ ಇದ್ರಿ ಅಂತ? ಫುಲ್ ಟೈಮ್ ಇದ್ವಲ್ರಿ. ಅದ ಖಾಲಿ ಕುಂದ್ರು ಬದ್ಲಿ ಅಲ್ಲೇ ಮನಿ ಅಕ್ಕ ಪಕ್ಕನ ಅಲ್ಲೇ ಶಾರ್ಟ್ ವಿಡಿಯೋ ಮಾಡ್ತಿದ್ರಿ ಯೂಟ್ಯೂಬ್ ಒಳಗ, ಇನ್ಸ್ಟಾ ಟಿಕ್ಟಾಕ್ ಒಳಗ ಮಾಡ್ಕೊಂತ ಅದ ಟಿಕ್ಟಾಕ್ ಬ್ಯಾನ್ ಆದಾಗ ಯೂಟ್ಯೂಬ್ ಮಾಡಾಕತ್ತೀವ್ರಿ ನಾವು. ಈಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಮಾಡಾತೀವ್ರಿ. ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ಈ ಕಡೆ ಸೈಮಲ್ಟೇನಿಯಸ್ ಆಗಿ ನಿಮಗೆ ಫೇಸ್ಬುಕ್ ಪೇಮೆಂಟ್ ಬರುತ್ತೆ? ಫೇಸ್ಬುಕ್ ಬರುತ್ತೆ ಅಷ್ಟ, ನಾರ್ಮಲ್ ಕಮ್ಮಿ ಅದ. ಅದಕ್ಕೆ ಯೂಟ್ಯೂಬ್ ಹೋಲ್ಸ್ಕೊಂಡ್ರೆ ಕಮ್ಮಿ ಅನ್ಸುತ್ತೆ. ಇಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈಗೆಲ್ಲ. ಆಲ್ಮೋಸ್ಟ್ ಈ ಲೊಕೇಶನ್ಸ್ ಎಲ್ಲ ಸ್ಥಳೀಯವಾಗಿ ಈ ಊರ್ನೇ ಜಾಸ್ತಿ ಬಳಸ್ಕೊಳ್ಳೋದು. ಇದಕ್ಕಿಂತ ತುಂಬಾ ದೂರ ಹೋಗಿ ಎಲ್ಲರೂ ಶೂಟ್ ಮಾಡೋದೇನೋ ನೆನಪಿದೆ ನಿಮಗೆ? ತುಂಬಾ ದೂರ ಅಂದ್ರ ಗೋವಾ ಹಂಗೆಲ್ಲ ಹೋಗಿ ಟ್ರಿಪ್ ಹೋದಾಗ ಅಲ್ಲೂ ಒಂದ್ ಶೂಟಿಂಗ್ ಹಿಂಗ್ ಮಾಡ್ಕೊಂಡ್ ಬಂದಿದ್ದೀವಿ. ಪ್ಲಾನ್ ಮಾಡ್ಕೊಂಡು ಜಾಸ್ತಿ ಮಾಡುದಂದ್ರೆ ಇಲ್ಲೇ ಲೋಕಲ್ ಮಾಡಿರ್ತೀವ್ರಿ. ಓಕೆ ಓಕೆ. ಎಲ್ಲ ಇಲ್ಲೇ ಲೋಕಲ್ ಪ್ಲಾನ್? ಇಲ್ಲೇ ಲೋಕಲ್ ಪ್ಲಾನ್. ಮತ್ತೆ ನಿಮ್ ಸ್ಟುಡಿಯೋ ನೋಡ್ಬೋದಾ ನಾವು? ನೋಡ್ಬೋದು. ಎಲ್ಲ ವಿಡಿಯೋಸ್ ಎಲ್ಲ ಇದೆಲ್ಲ ಎಡಿಟ್ ಮಾಡೋದು ಯಾವ ಸಿಸ್ಟಮ್ ಎಲ್ಲ ನಿಮ್ದೆಲ್ಲ ಪೂರ್ತಿ? ಈ ರೀಸೆಂಟ್ ಆಗಿ ಮತ್ತೆ ಪರ್ಚೇಸ್ ಮಾಡಿರಲ್ಲ? ರೀಸೆಂಟ್ ಆಗಿ ತಗೊಂಡಿದ್ರಿ, 1 ವೀಕ್ ಆತ್ರಿ ತಗೊಂಡ.
ಇದ ಯೂಟ್ಯೂಬ್ ಇದ್ರಾಗ ಮಾಡ್ತಿದ್ವಿ ಸ್ಟಾರ್ಟಿಂಗ್. ಈಗ ಸ್ವಲ್ಪ ಹೆವಿ ತಗೊಂಡಿವ್ರಿ. ಇದು ಒಂಥರ ಸಿನಿಮಾ ಎಲ್ಲ ಗ್ರಾಫಿಕ್ ಕಾರ್ಡ್ ಎಲ್ಲ ತುಂಬಾ ಕಾಸ್ಟ್ಲಿ ಇದ್ರಂಗ. ಕಾಸ್ಟ್ಲಿ ಐತ್ರಿ. ಎಷ್ಟು ಟೈಮ್ ಹಿಡಿಯುತ್ತೆ ನಿಮ್ಗೆ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಾದ್ಮೇಲೆ ಮತ್ತೆ ಅವನ್ನೆಲ್ಲ ಕಂಬೈನ್ ಮಾಡಿ ಆತರ? ಒನ್ ಡೇ ಆಕೇತ್ರಿ ಪೂರ್ತಿ ಎಡಿಟಿಂಗ್ ಮಾಡ್ಬೇಕಂದ್ರ. ಒನ್ ಡೇ ಫುಲ್ ಬೇಕು? ಒನ್ ಡೇ ಫುಲ್ ಬೇಕ್ರಿ. ಅದ್ ಎಡಿಟಿಂಗ್ ಮಾಡಿ ಸೇವ್ ಮಾಡ್ಕೊಂಡ್ ಅಪ್ಲೋಡ್ ಮಾಡೋ ಮಟ. ನೀವೇ ಮಾಡ್ತೀರಾ ಮತ್ ನಿಮ್ ಬ್ರದರ್? ನಮ್ ಬ್ರದರ್ ಮಾಡ್ತಾರ್ರಿ. ನೀವು ಎಡಿಟಿಂಗ್ ಕಲ್ತಿದ್ರಿ? ಸ್ವಲ್ಪ ಕಲಿಯಾತೇವ್ರಿ ಈಗ. ಒಟ್ ಅವ್ರ ಅಂದ್ರ ಸ್ಟಾರ್ಟಿಂಗ್ ಇಂದ ಅವ್ರ ಮಾಡ್ತಿದ್ರಲ್ರಿ, ಅವ್ರಿಗೆ ರೂಢ ಆಗ್ಬಿಟ್ಟೈತ್ರಿ ಈಗ. ಅವ್ರ ಮಾಡ್ತಾರ್ರಿ. ನಾವ್ ಆಕ್ಟಿಂಗ್ ಸ್ಕ್ರಿಪ್ಟ್ ಹಿಂಗೆಲ್ಲಾ ಮಾಡ್ತೇವ್ರಿ. ತುಂಬಾ ರೀಟೇಕ್ ಏನ್ ಇರಲ್ಲ ಅನ್ಕೊಳ್ತೀನಿ ನಾನು. ಒಂದೆರಡ್ ಸಲ ತಗೊಂಡಿರ್ತೇವ್ರಿ. ಹಂಗೇನಾರ ಮೈಕ್ ಏನಾರ ಸೌಂಡ್ ಇದಾತಂದ್ರ ಏನಾರ ಅಪೋಸಿಟ್ ದವ್ರ ನಕ್ರ ನಾವೇನ ಒಂದ್ಸಲ ಡೈಲಾಗ್ ಏನಾರ ಇದಾತಂದ್ರ ತಗೊಂಡಿರ್ತೇವ್ರಿ. ಶೈ ಏನಿಲ್ಲ ನಿಮಗೆ? ನಾಚಿಕೆ ಆಗ್ಲಿ ಅಥವಾ ಮುಜುಗರ ಆಗ್ಲಿ ಎಲ್ಲೋ ಪಬ್ಲಿಕ್ ಅಲ್ಲಿ ಇರ್ತೀರಿ, ಎಲ್ಲಿ ಬೇಕಲ್ಲೇ ಮಾಡಿದ್ದೀರಾ ನೀವು. ನಾರ್ಮಲಿಗೆ ಈ ಕಡೆ ರೋಡ್ಗಳಲ್ಲೇ ಮಾಡ್ತಾ ಇರ್ತೀರಾ. ಈಗಂತೂ ತುಂಬಾ ಫೇಮಸ್ ಆಗಿದ್ದೀರಾ. ನೀವೇನಾದ್ರೂ ಒಂದು ಶೂಟ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಬಂದ್ ಕಿರಿಕಿರಿ ಆಗುತ್ತಾ ನಿಮಗೆ ಜನರೆಲ್ಲ ಸೇರ್ಕೊಂಡ್ರೆ? ಬರ್ತಾರ್ರಿ ಜನ. ಸ್ಟಾರ್ಟಿಂಗ್ ಒಂಥರ ಇದಾಕಿತ್ರಿ, ಜನ ನೋಡಾತಾರಪ್ಪ ಅಂತ ಹೇಳಿ ಮುಜುಗರ ಹಾಕಿತ್ರಿ. ಈಗ ಹಂಗೇನ್ ಆಗತಿಲ್ರಿ. ಅಂದ್ರ ರೂಢ ಆಗ್ಬಿಟ್ಟೈತ್ರಿ ಆಕ್ಟಿಂಗ್ ಮಾಡಿ ಮಾಡಿ. ಹಿಂಗ ಮಾರ್ಕೆಟ್ ನಾಗ ಇದ್ರು ಮಾಡ್ತೇವ್ರಿ, ಎಲ್ಲಿದ್ರು ಒಟ್ ಮಾಡ್ತೇವ್ರಿ. ಇದ್ ನಮ್ ಕೆಲ್ಸಪ್ಪ ಅಂತ ಹೇಳಿ ಒಟ್ ನಾರ್ಮಲ್ ಹೆಂಗ್ ಮಾತಾಡ್ತೇವಲ್ಲ ಹಂಗ್ ಮಾತಾಡ್ತೇವ್ರಿ. ಸೂಪರ್. ಲೈಫ್ ಹೇಗಿದೆ ಈಗ? ಚಲೋ ಐತ್ರಿ ಎಲ್ಲ. ಮದ್ವೆ ಪ್ಲಾನ್ ಮಾಡ್ತಿದ್ರಾ? ಇನ್ನೊಂದ್ 5 ವರ್ಷ ರೀ. ಈಗ 21 ಸ್ಟಾರ್ಟ್ ಆಗೈತ್ರಿ. ಓ, ಇನ್ನು 21 ವರ್ಷ ನಿಮ್ಗೆ? 21 ರೀ. ಏನೇನ್ ಡ್ರೀಮ್ಸ್ ಇದೆ ನಿಮ್ಗೆ? ಐತ್ರಿ, ಮೂವಿ ತೆಗಿಬೇಕಂತ ಐತ್ರಿ. ಸಿನಿಮಾ ಮಾಡ್ಬೇಕು ಅನ್ನೋದಿದ್ಯಾ? ಈಗ ಸ್ಟಾರ್ಟ್ ಮಾಡೇವ್ರಿ, ನಾವ ಮೂವಿ ಸ್ಟಾರ್ಟ್ ಮಾಡೇವಿ. ಶೂಟಿಂಗ್ ಸ್ಟಾರ್ಟ್ ಆಗೈತ್ರಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೌದಾ? ಅಂದ್ರೆ ಪ್ರೊಡಕ್ಷನ್ ಟೀಮು, ಡೈರೆಕ್ಷನ್ ಟೀಮು ಎಲ್ಲ ನಮ್ದ ರೀ. ಡೈರೆಕ್ಷನ್ ನಿಮ್ದೆ? ಡೈರೆಕ್ಷನ್, ಪ್ರೊಡಕ್ಷನ್, ಕ್ಯಾಮ್ರಾ ವರ್ಕಿಂಗ್, ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ನಮ್ದು. ಅಂದ್ರೆ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಏನು ಅಂತ? ಇದ ಥಿಯೇಟರ್ಗೆ ಹಾಕಕ್ಕ ಎಲ್ಲ ದೊಡ್ಡದಾಗಿ ಮಾಡತ್ತೇವ್ರಿ. ಓ, ಸೂಪರ್ ಸೂಪರ್. ಅದ್ರಲ್ಲಿ ನೀವೇ ಹೀರೋನಾ? ನಾವ್ರಿ. ಏನು ಮಾಸ, ಏನ್ ಸಬ್ಜೆಕ್ಟ್, ಏನ್ ಕ್ಲಾಸ್ ಸಿನಿಮಾನ, ಏನು ಯಾವ್ದು ಜಾನರ್ ಯಾವ್ದು?